ಇದು ದಾಸವಾಳದ ಎಲೆ, ಇದು ಬಾಳೆ. ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ರಿಗೂ ಒಂದು ಹೇರ್ ಪ್ಯಾಕ್ ರೆಮಿಡಿ ಹೇಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಟ್ರೈ ಮಾಡಿ, ಒಂದು ಒಳ್ಳೆ ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ. ಆ್ಯಂಡ್ ಈಗ ಆಲ್ರೆಡಿ ನಾನು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದನ್ನು ಹೇಗೆ ರೆಡಿ ಮಾಡೋದು, ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ಮುಂದೆ ತೋರಿಸ್ತೀನಿ, ನೋಡಿ, ವಾಚ್ ಇಟ್. ಥ್ಯಾಂಕ್ ಯು. ಇದು ದಾಸವಾಳದ ಎಲೆ, ಇದು ಬಾಳೆಹಣ್ಣು, ಹಾಗೆ ಇದು ಮೆಹಂದಿ ಪೌಡರ್. ಈ ಮೆಹಂದಿ ಪೌಡರ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂದರೆ, ಸೊಪ್ಪು ಸಿಗುತ್ತೆ. ಇದು ನಮ್ಮ ಮನೆಯಲ್ಲಿ ಇದ್ರದ್ದು ಗಿಡ ಇದೆ. ಅದರಿಂದ ಸೊಪ್ಪು ಕಿತ್ತು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿರೋದು. ಪ್ಲೇನ್ ಮೆಹಂದಿ ಸೊಪ್ಪಿನ ಪೌಡರು, ಏನೂ ಸೇರಿಸಿಲ್ಲ ಇದಕ್ಕೆ. ಇದನ್ನು ಹಸಿ ಸೊಪ್ಪನ್ನು ಮಿಕ್ಸಿ ಮಾಡಿ ಇದಕ್ಕೆ ದಾಸವಾಳ ಹಾಗೆ ಬಾಳೆಹಣ್ಣು ಎಲ್ಲ ಸೇರಿಸಿನೂ ಹಚ್ಕೊಬೋದು. ಇಲ್ಲಾಂದರೆ ನಾವಿರೋ ಕಡೆ ಸೊಪ್ಪು ಸಿಗಲ್ಲ ಅಂದರೆ ಹೀಗೆ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಈ ಥರನೂ ಹಚ್ಕೊಬೋದು. ಸೊ ಈಗ ಎಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಾಳೆಹಣ್ಣು, ದಾಸವಾಳ ಎಲೆ ಮತ್ತು ಮೆಹಂದಿ ಪೌಡರ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ಪೇಸ್ಟ್ ನೋಡ್ತಾ ಇದ್ದೀರಲ್ವ, ಈ ಥರ ಪೇಸ್ಟ್ ಆಗೋ ಥರ ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ಅದಾದಮೇಲೆ ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಬೇಕು. ಹಾಗೆ ದಾಸವಾಳ ಎಲೆಯಿಂದ ಸುಮಾರಷ್ಟು ಯೂಸ್ ಇದೆ. ಅದು ಹೇರ್ ಗ್ರೋತ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕೂದಲು ಸ್ಟ್ರಾಂಗ್ ಆಗುತ್ತೆ. ಅದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬ ರಿಚ್ ಇರುತ್ತೆ. ಆ್ಯಂಡ್ ಸ್ಕ್ಯಾಲ್ಪ್ನ ನರಿಷ್ ಮಾಡುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಇದು ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ಇದರಿಂದ ತುಂಬಾ ಪ್ರಯೋಜನ ಇದೆ. ಸೊ ದಾಸವಾಳ ಎಲೆ ಅಂತೂ ಎಲ್ಲರಿಗೂ ಸಿಗುತ್ತೆ, ಆಲ್ಮೋಸ್ಟ್ ಸಿಗುತ್ತೆ ಎಲ್ರಿಗೂ. ಡ್ಯಾಂಡ್ರಫು, ಇಚ್ಚಿನೆಸ್ಸು, ಡ್ರೈನೆಸ್ಸು ಎಲ್ಲ ಇದರಿಂದ ಕಡಿಮೆ ಆಗುತ್ತೆ ದಾಸವಾಳ ಎಲೆಯಿಂದ. ಬಾಳೆಹಣ್ಣಿಂದ ಏನಪ್ಪ ಅಂತಂದರೆ ಕೂದಲು ಫುಲ್ ಸ್ಮೂತ್ ಆಗುತ್ತೆ, ಸಿಲ್ಕಿ ಥರ ಆಗುತ್ತೆ. ನಿಮಗೆ ಇಷ್ಟ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಕೂದಲು. ನಾನು ಆಮೇಲೆ ಒಂದು ಲಾಸ್ಟಿಗೆ ಒಂದು ವಿಡಿಯೋ ಹಾಕ್ತೀನಿ, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ನನ್ನ ಕೂದಲು ಯಾವ ಥರ ಸಿಲ್ಕಿ ಸ್ಮೂತ್ ಆಗಿದೆ ಅಂತ ಹೇಳಿ. ಇದನ್ನು ಫುಲ್ಲು ಮಿಕ್ಸಿ ಮಾಡ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಮೂರೂ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಎಲ್ಲೂ ಗಂಟು ಇರಬಾರ್ದು, ಬಿಕಾಸ್ ತಲೆಗೆ ಅಪ್ಲೈ ಮಾಡಬೇಕಲ್ವಾ. ಫುಲ್ ಸ್ಮೂತಾಗಿರಬೇಕು ಅದು ಪೇಸ್ಟು. ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ಆಯಿಲು, ತಲೆಗೆ ಯಾವ ಆಯಿಲು ನೀವು ಅಪ್ಲೈ ಮಾಡ್ಕೋತೀರೋ, ಯಾವುದೇ ಆಗಿರ್ಬೋದು. ನೀವು ಕೆಲವೊಬ್ಬರು ಹರಳೆಣ್ಣೆ ಹಚ್ಕೋತಾರೆ, ಕೆಲವೊಬ್ಬರು ಬಾದಾಮ್ ಆಯಿಲ್ ಹಚ್ಕೋತಾರೆ, ಕೆಲವೊಬ್ಬರು ಕೊಕೊನಟ್ ಆಯಿಲ್ ಹಚ್ಕೋತಾರೆ. ಸೊ ನಿಮ್ಗೆ ಯಾವ ಎಣ್ಣೆ ಇಷ್ಟನೋ ಅದನ್ನು ಅದರೊಳಗೆ ಮಿಕ್ಸ್ ಮಾಡಿ ಚೆನ್ನಾಗಿ, ಅದನ್ನು ಅದ್ರ ಜೊತೆ ಆ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಮನೇಲೇ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದನ್ನು ಪ್ಲಸ್ ಕೊಕೊನಟ್ ಆಯಿಲ್ನು ಎರಡನ್ನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎರಡನ್ನೂ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅವೆರಡನ್ನೂ ಮಿಕ್ಸ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಯಾವಾಗೆಲ್ಲ ಫ್ರೀ ಇರ್ತೀರಾ, ಸಂಡೇ ಸ್ಯಾಟರ್ಡೆ ಹೊತ್ತು ಯಾವಾಗೆಲ್ಲ ಫ್ರೀ ಇರ್ತೀರಾ ಆವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂದಲಂದು ತುಂಬಾ ಚೆನ್ನಾಗಾಗುತ್ತೆ, ತುಂಬ ಸ್ಮೂತ್ ಆಗುತ್ತೆ. ಹೇರ್ ಫಾಲ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಒಂದೇ ಸತಿ ಆಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ. ಮೆಹಂದಿ ಸೊಪ್ಪು ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ. ಈಗ ನೋಡಿರಂಗೆ ಎಲ್ಲರ ಮನೆ, ಯಾರ್ದಾದ್ರೂ ಮನೆ ಎದುರುಗಡೆ ಅಥವಾ ಹಿಂದೆ ಎಲ್ಲರೂ ಗಿಡನ ಹಚ್ಕೊಂಡಿರ್ತಾರೆ. ಅದಿಲ್ಲ ಅಂತಂದ್ರೂ ಮೆಹಂದಿ ಪೌಡರ್, ಈಗ ಆರ್ಗ್ಯಾನಿಕ್ ಪೌಡರ್ಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡಬಹುದು. ಸೊ ನೋಡಿ, ಅಪ್ಲೈ ಮಾಡಾಗಿ ಹೇರ್ ವಾಶ್ ಮಾಡಾದಮೇಲೆ ನನ್ನ ಕೂದಲು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ. ಆರಾಮಾಗಿ ನೀವು 2ರಿಂದ 3 ದಿವಸ ಅಥವಾ 4 ದಿವಸ ಡ್ರೈ ಹೇರ್ನ ಹಾಗೆ ಬಿಟ್ಕೊಂಡಿರ್ಬೋದು. ಯಾವುದಾದ್ರೂ ಫಂಕ್ಷನ್ನು ಆ ಟೈಮಲ್ಲೆಲ್ಲ ಕೂದಲು ಹೀಗೇ ಇರುತ್ತೆ. ಎಲ್ಲೂ ಆಯ್ಲಿ ಥರ ಫೀಲ್ ನಿಮಗೆ ಕೊಡಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ ಕೂದಲು. ಸೊ ಎಲ್ಲರೂ ಟ್ರೈ ಮಾಡಿ.
ಎಲ್ಲರೂ ಟ್ರೈ ಮಾಡಿ. ಹೀಗೆ ಇದೇ ಥರ ಇನ್ನೊಂದು ಟಿಪ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.